ನೋಡ್ರಿ, ದಯವಿಟ್ಟು ನಾನು ಇಂಧನ ಸಚಿವರಾಗಿ ಇಲ್ಲಿ ಈ ಡಿಸ್ಟಿಕ್ನ ರಿವ್ಯೂ ಮಾಡ್ಲಿಕ್ಕೆ ಬಂದಿದ್ದೀನಿ. ಇಂಧನ ವಿಚಾರದಲ್ಲಿ ಏನಾದರೂ ಪ್ರಶ್ನೆ ಕೇಳಿದ್ರೆ ಮಾಡ್ತೀನಿ. ಅದು ನಮ್ಮ ಬೇರೆ ವಿಚಾರಗಳೆಲ್ಲ ನಾವು KPCC ಅಧ್ಯಕ್ಷರು ಇರ್ತಾರೆ, ವಕ್ತಾರರು ಇರ್ತಾರೆ, ಅವರು ನಮಗೆ ಅದನ್ನ ಯಾವುದೇ ಹತ್ತಿರ ಇದ್ರು ಸಮೇತ ಅದ್ರ ವಿಚಾರದಲ್ಲಿ ನಾನು ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಯಾವ್ದು ತಪ್ಪಿಲ್ಲ ಅಂದ್ಬಿಟ್ಟು ಈಗಾಗಲೇ ಮುಖ್ಯಮಂತ್ರಿಯವರು ಹೇಳಿದ್ದಾರೆ. ಡಿನ್ನರ್ ಪಾರ್ಟಿ ಮಾಡೋದ್ರಲ್ಲಿ ಏನು ತಪ್ಪಿದೆ? ನೋಡ್ರಿ, ಎಲ್ಲ ನಾವು ಮಂತ್ರಿಗಳು ಕರೆದ್ಬಿಟ್ಟು ಎಲ್ಲರಿಗೂ ಊಟ ಕೊಡ್ತೀವಿ ನಮ್ಮ ಪಾರ್ಟಿಯವರಿಗೆ. ಅದಕ್ಕೆ ಅಂತಂದ್ರೆ ನಾವೇನು ಬೇರೆಯವರಿಗೆ ಊಟ ಕೊಡ್ತೀವಿ? ನೋಡಿ, CM ಬದಲಾವಣೆ ಮಾಡೋದು ಡಿನ್ನರ್ ಪಾರ್ಟಿಯಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. CM ಬದಲಾವಣೆ ಅಥವಾ CM ಮಾಡಬೇಕಾದ್ರೆ ಲೆಜಿಸ್ಲೇಟರ್ಸ್ ಪಾರ್ಟಿಯವರು ಡಿಸಿಷನ್ ತಗೊಳ್ತಾರೆ, ಹೈಕಮಾಂಡ್ ಅವರು ಇದು ಮಾಡ್ತಾರೆ. ಆ ಥರ ನಿಮಗೆಲ್ಲ ಗೊತ್ತಿರೋದು. ಅಲ್ಲಿ ನಾನು ಇಲ್ಲಿ ಕೂತು ನಾನು ಹೇಳಿದ್ರೆ ಯಾರಾದ್ರು ಮಾಡ್ಲಿಕ್ಕೆ ಆಗ್ತದೆ? ಬದಲಾವಣೆ ನೋಡಿ, ಅದೆಲ್ಲ ಅವರು ಹೈಕಮಾಂಡ್ ಅವ್ರನ್ನ ಕೇಳ್ಬೇಕು. ಹೈಕಮಾಂಡ್ ಅವ್ರನ್ನ ಹೇಳಿದಾರಾ? ಯಾರಾದ್ರೂ ಹೇಳಿದಾರ ಇಲ್ಲಿ ತನಕ ಒಪ್ಪಂದ ಆಗಿದೆ ಬದಲಾವಣೆ ಆಗ್ತದೆ ಹೇಳಿದಾರ? ಮತ್ತೆ ನೀವು ಯಾಕೆ ಅದನ್ನು ನನಗೆ ಕೇಳ್ತೀರಾ? ನೋಡಿ ನೋಡಿ, DKC ಅವರು ಹೇಳಿದ್ರೆ ನನ್ಗೆ ಗೊತ್ತಿಲ್ಲ ಹೇಳಿದಾರ ಇಲ್ಲ, ನೀವು ಹೇಳ್ತಾ ಇಲ್ಲ. ಯಾವತ್ತೂ ಅವರು ಆ ಥರ ಹೇಳೋದಿಲ್ಲ. ಅವರು ಯಾಕೆ ಹೇಳ್ಬೇಕು? ಅವ್ರು ಹೇಳೋದಿಲ್ಲ ಆ ಥರ. ಅದೆಲ್ಲ ಹೈಕಮಾಂಡ್ ಅವರು ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ. ಏನೇ ನಿರ್ಧಾರ ಮಾಡಬೇಕಾದ್ರೂ ಹೈಕಮಾಂಡ್ ಅವರು ನಿರ್ಧಾರ ತಗೊಳ್ತಾರೆ. ಹೈಕಮಾಂಡ್ ಅವರು ಹೇಳಿದಾರಾ? ನೋಡಿ, ಅದೆಲ್ಲ ನೀವು ನಿಮಗೆ ನೂಸಬೇಕಷ್ಟೇ. ನೀವು ಅದಕ್ಕೆ ಎಲ್ಲ ಯಾರು ಕೂತು ಮಾತಿಗೆ ನಾನು ಕರೆಕ್ಟ್ ಆಗಿ ಮಾತಾಡಿದ್ರೆ ಹಾಕೋದಿಲ್ಲ. ನೀವು ನಾನೇನಾದ್ರು ಒಂದು ಕಾಂಟ್ರವರ್ಸಿ ಹಾಕಿದ್ರೆ ನಾಳೆ ಹೆಡ್ಲೈನ್ಸ್ ಅಲ್ಲಿ ಬರ್ತದೆ. ನೋಡಿ, ನಾವು ನಡ್ಕೊಳ್ತಾ ಇಲ್ಲ. ನಾವು ಒಂದು ಮನೆಯಲ್ಲಿ 4 ಜನ ಊಟ ಮಾಡಿಬಿಟ್ರೆ ಅದನ್ನ ಚೀಫ್ ಮಿನಿಸ್ಟರ್ ಬದಲಾವಣೆ ಮಾಡ್ಲಿಕ್ಕೆ, ಇನ್ನೊಬ್ಬರನ್ನ ಬದಲಾವಣೆ ಮಾಡ್ಲಿಕ್ಕೆ ಅದಕ್ಕೆ ಹೇಳ್ತೀರಾ? ನೋಡಿ, ಈಗ ಬೇರೆ ಪಕ್ಷ ನೋಡಿ, ಇಲ್ಲ ಬೇರೆ ಇಲ್ಲ ನೋಡಿ, ಹೈಕಮಾಂಡ್ ಇಲ್ಲ, ಆ ಥರದ್ದೇನಿಲ್ಲ. ಬೇರೆ ಪಕ್ಷದಲ್ಲಿ ಇದಕ್ಕಿಂತಲ್ಲ ಜಾಸ್ತಿ ಎಲ್ಲ ಆಗ್ತಾ ಇದೆ. ಅದ್ರ ವಿಚಾರ ನಿಮ್ ತಲೆ ಕೆಡಿಸೋದೇ ಇಲ್ಲಲ್ಲ. ಎಲ್ಲಿ ನೋಡಿ, ಅಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ನಡೀತಾ ಇದೆ. ನನಗೆ ತೋರಿಸಿ, ಯಾವ್ದಾದ್ರು ಒಂದು ಕಾಂಗ್ರೆಸ್ ಅವರು ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಒಂದಾದ್ರೂ ತೋರಿಸಿ. ನೋಡಿ, ಏನ್ ಹೇಳಿದ್ರು ರಾಜಣ್ಣ ಅವರು? ಅಧ್ಯಕ್ಷ ಬದಲಾವಣೆಗೆ ಸಂಬಂಧಪಟ್ಟಂಗೆ ಹೇಳಿದ್ರು, CM ಬದಲಾವಣೆಗೆ ಸಂಬಂಧಪಟ್ಟಂಗೆ ನೋಡಿ, ಅದು ರಾಜಣ್ಣ ಅವ್ರನ್ನ ಕೇಳಿದ್ರೆ ಅವ್ರು ಉತ್ತರ ಕೊಡ್ತಾರೆ. ನಾನು ಹೇಳಿದಿನಾ? ನೋಡಿ, ನಾನೇನಾದ್ರು ಕೇಳಿದ್ರೆ ನೀವು ನನ್ನ ಕೇಳಿದ್ರೆ ಉತ್ತರ ಕೊಡ್ತಾರೆ. ನಾನು ಪಾರ್ಟ್ ಆಫ್ ದ ಗೌರ್ಮೆಂಟ್. ನೋಡಿ, ಪಾರ್ಟ್ ಆಫ್ ದ ಗೌರ್ಮೆಂಟ್ ಅವ್ರು ಏನ್ ಹೇಳ್ತಾರೆ ನನ್ನ ಕೇಳ್ಬಿಟ್ಟು ಹೇಳ್ತಾರ? ಅದಕ್ಕೆ ಅವ್ರು ಯಾಕೆ ಹೇಳಿದ್ರು, ಏನು ಹೇಳಿದ್ರು? ಈಗ ಮೊನ್ನೆ ಇತ್ತಲ್ರ, ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇವತ್ತು ಚೇಂಜ್ ಮಾಡಿದ್ದಾರೆ. ನಾನು ಹತ್ರ ಕೊಡ್ಲಿಲ್ಲ ಅಂತ ಹೇಳ್ತಾರೆ. ನಾನು ಹೇಳಲಿಕ್ಕೆ ಆಗ್ತದಾ? ಸ್ಪಷ್ಟನೆ ಇಲ್ಲ. ಕಾಂಗ್ರೆಸ್ಸು ಸದೃಢವಾಗಿದೆ, ಕಾಂಗ್ರೆಸ್ಸು ಜನ ಪರವಾಗಿದೆ, ಜನ ಕಳಿಸಿದ್ದಾರೆ. ಲಾಸ್ಟ್ ಉಪಚುನಾವಣೆಯಲ್ಲಿ 3 ಸ್ಥಾನಗಳನ್ನು ನಾವು ಗೆಲ್ಲಿಸಿದ್ವಿ. ಅದೆಂಥ ಸ್ಥಾನಗಳನ್ನ ಗೆದ್ದಿದ್ದು ನಿಮ್ಗೆಲ್ಲ ಗೊತ್ತಿದೆ. ಮತ್ತೆ ಯಾಕೆ ನೀವು ಈ ಪ್ರಶ್ನೆ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನೋಡಿ, ನಮ್ಮ ಕಾಂಗ್ರೆಸ್ ಪಕ್ಷ ಇರುತ್ತೆ, ಕಾಂಗ್ರೆಸ್ದೇ ಜಾತಿ. ಆ ಕಾಂಗ್ರೆಸ್ ಜಾತಿಲಿ ಎಲ್ಲಾ ಸಮುದಾಯದವರು ಇದ್ದಾರೆ. ಈಗ ನೋಡಿ, ಯಾವ್ದಾದ್ರು ಒಂದು ಪಕ್ಷ ಸರ್ಕಾರ ಬಂದ್ಬಿಟ್ರೆ ಎಲ್ಲ ಜಾತಿಯವರಿಗೆ ಒಂದು MLA ಗಳು ಇರ್ತಾರೆ, MP ಗಳು ಇರ್ತಾರೆ, ಅದೇ ರೀತಿ ಮಂತ್ರಿಗಳು ಇರ್ತಾರೆ. ಆ ಪಕ್ಷ ಅಂದ್ರೆ ಕಾಂಗ್ರೆಸ್ ಪಕ್ಷ. ಸಂಕ್ರಾಂತಿ ನಂತರ ಏನ್ ನಡೀತದೆ? ಸಂಕ್ರಾಂತಿ ಹಬ್ಬ ಎಲ್ಲರೂ ಆಚರಿಸ್ತಾರೆ ಅಷ್ಟೇ. ನೋಡಿ, ಅದನ್ನ ಹೇಳಲಿಕ್ಕೆ ನನಗೆ ಯಾರು ಪವರ್ ಕೊಡ್ಲಿಲ್ಲ. ಅದನ್ನ ಹೇಳ್ಬೇಕಾದ್ರೆ KPCC ಅವರು, AICC ಅವರು ಹೈಕಮಾಂಡ್ ನೋಡಿ, ಇವತ್ತು ಅವರು ಅಧ್ಯಕ್ಷರಾಗಿದ್ದಾರೆ. ಅದನ್ನ ಬದಲಾವಣೆ ಮಾಡೋದಕ್ಕೆ ನಮಗೆ ಶಕ್ತಿ ಇಲ್ಲ. ಅದನ್ನ ಏನೇ ಮಾಡ್ಬೇಕಾದ್ರೆ ಹೈಕಮಾಂಡ್ ಅವರು. ನೀವು ನೋಡಿ, ಆರೋಪ ಸಾಕಷ್ಟು ಮಾಡಿದ್ರು. ಅವ್ರು ಏನ್ ಆರೋಪ ಮಾಡಿದ್ರು? ನನ್ನ ಹತ್ರ ಇದಿದೆ ಅಂತ ಹೇಳಿದ್ರಲ್ಲ, ಪೆನ್ ಡ್ರೈವ್ ಇದೆ ಅಂತ ಇಲ್ಲಿ ತನಕ ತೋರಿಸಿದಾರ? ನೀವು ಅದನ್ನ ಕೇಳುದಿಲ್ಲಲ್ಲ ಅವ್ರಿಗೆ. ಈಗ ನೋಡಿ, ಅವ್ರೇನ್ ಹೇಳ್ತಾರೆ, ಅವ್ರು ಬೊಮ್ಮಾಯಿ ಅವರು ಒಂದು ಮಾತು ಕೇಳಿದ್ರು, 40% ಮಾಡಿದಾಗ ಏನಾದ್ರು ಈ ಪ್ರೂಫ್ ಇತ್ತ ಅಂದ್ರೆ. ನಾವು ಹೇಳಲಿಲ್ಲ ಅದನ್ನ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಅವರು ಹೇಳಿದ್ರು, ನಾವು ಹೇಳಲಿಲ್ಲ. ನೋಡಿ, ಆ ಥರ ಅವ್ರು ಹೇಳಿದಾರ? ಅವ್ರು ಈಗ ಪಾಪ ಇಲ್ಲ, ಅವ್ರು ಹೇಳಿದಾರ ಆ ಥರ? ಕಾಂಗ್ರೆಸ್ ಅವ್ರು ನಮ್ಗೆ ನೋಡಿ, ಅದು ನೀವು ಹೇಳೋದು, ಅವ್ರು ಹೇಳಿದಾರ? ನೋಡಿ, BJP ಅವರು
100 ಸುಳ್ಳು ಹೇಳ್ಬಿಟ್ಟು ಸತ್ಯ ಮಾಡೋದಂತ ಒಂದು ಇದಿದೆ, ಯಾರ್ದು ಗವರ್ಮೆಂಟ್ ಟ್ರೂತ್ ಅಂತ ಬಿಟ್ಟು ಅದನ್ನ ಹೇಳ್ತಾರೆ ಅವ್ರು. ನೋಡಿ, ಅದು ಮಾಡಬೇಕಾದ್ರೆ ನಿಮಗೆ ಗೊತ್ತಿದೆ, ನಿಮಗೆಲ್ಲ ಗೊತ್ತಿದೆ, ಸಂಪುಟ ಇದನ್ನ ಪುನರ್ರಚನೆ ಮಾಡಬೇಕಾದ್ರೆ ಅದು ಯಾರು ಮಾಡಬೇಕಾಗಿದ್ದು? ಚೀಫ್ ಮಿನಿಸ್ಟ್ರು, ಹೈಕಮಾಂಡ್. ಹೌದು ತಾನೆ? KPCC ಅಧ್ಯಕ್ಷರು ಇರ್ತಾರೆ, ಅವ್ರು ಮಾಡ್ತಾರೆ ಹೊರತು ನಾನೊಬ್ಬ ಇಂಧನ ಸಚಿವನ ಇದೆಲ್ಲ ಕೇಳಿದ್ರೆ ನನಗೆ ನೋಡಿ, ಕಾಂಗ್ರೆಸ್ ಅಲ್ಲಿ ನಮಗೆ ನನ್ನ ಇಲಾಖೆ ವಿಚಾರ ನನಗೆ ಮಾಹಿತಿ ಇರ್ತಾ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.